ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು KSRTCಯಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಡ್ರೈವರ್ ಕಮ್ ಕಂಡಕ್ಟ್ರಿಗೆ, ಅವರಿಗೆ ಒಂದು ಒಳ್ಳೆಯ ಮಾಹಿತಿ ಅಂತ ಅಂದ್ಕೋಬೋದು. ಏನಪ್ಪ ಅಂತಂದರೆ, ಈ 6ನೇ ತಾರೀಕಿಂದ 29ನೇ ತಾರೀಕು ತನಕ ಏನು ದಾಖಲಾತಿ ಪರಿಶೀಲನೆಯಲ್ಲಿ ಒಂದು ಲಿಸ್ಟ್ ಏನು ಬಿಟ್ಟಿದ್ದರು. ಆ ಲಿಸ್ಟು ರೆಗ್ಯುಲರಾಗಿ ವೆರಿಫಿಕೇಷನ್ ನಡೀತಾ ಇದೆ. ಅದಾಗೂ ಬೆಳಗ್ಗೆ 9 ಗಂಟೆಯಿಂದ ಒಂದು 11-12 ಗಂಟೆ ತನಕ ಏನು ಶೆಡ್ಯೂಲ್ ಇತ್ತು ಹುಡುಗರನ್ನ ಬೇಗ ವೆರಿಫಿಕೇಷನ್ ಮಾಡಿ ಮುಗಿಸಿ ಕಳಿಸ್ತಾ ಇದ್ದಾರೆ. ಆಮೇಲೆ ಮಧ್ಯಾಹ್ನ ಎಲ್ಲ ಸಿಬ್ಬಂದಿಗಳು ಫ್ರೀ ಆಗಿರ್ತಾ ಇದ್ದಾರೆ. ಇನ್ನೂ ಯಾಕೆ ನಾವು ಇನ್ನೊಂದು 100 ಜನಕ್ಕೆ ವೆರಿಫಿಕೇಷನ್ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿ ಮತ್ತು ತಿರುಗಿ ಒಂದು ಹೆಚ್ಚುವರಿ ದಾಖಲಾತಿ ಪರಿಶೀಲನೆ ಒಂದು ಪಟ್ಟಿಯನ್ನು ಬಿಟ್ಟಿದ್ದಾರೆ. 13ನೇ ತಾರೀಕಿಂದ 29ನೇ ತಾರೀಕು ತನಕ ಮತ್ತೊಂದು ಹೆಚ್ಚುವರಿ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಅದರಲ್ಲಿ ಯಾರ್ಯಾರಿಗಿನ್ನೂ ಮೆಸೇಜ್ ಬಂದಿಲ್ಲ, ಯಾರ್ಯಾರ್ದು ನೆಕ್ಸ್ಟು ಇದ್ರನಾಗ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತ ಯಾರ್ಯಾರು ಕಾಯ್ಕೊಂಡಿದ್ರು, ಅವರು ನಿಮ್ಮದು ಹೆಸರು ಬಂದಿರ್ಬೋದು. ನೀವು ಇದರಲ್ಲಿ ಚೆಕ್ ಮಾಡ್ಕೋಬೋದು. ಯಾಕಂದರೆ ಕೆಲವೊಂದು ಟೈಮಲ್ಲಿ SMS ಬಂದಿರಲ್ಲ, ಆಮೇಲೆ ನಿಮ್ಮ ಹತ್ರ ಅಪ್ಲಿಕೇಶನ್ ಫಾರಮ್ ಇಲ್ಲ, DD ಕಟ್ಟಿ ಚಾಲನ್ ಇಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಇಲ್ಲೆಲ್ಲ ಡೀಟೇಲ್ ಇರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಎಲ್ಲರನ್ನೂ 12 ಗಂಟೆ ಮೇಲೆ ಈ ಹೆಚ್ಚುವರಿ ಲಿಸ್ಟ್ನಾಗ ಎಲ್ಲರನ್ನೂ 12 ಗಂಟೆ ಮೇಲೆ ಕರೆದಿದ್ದಾರೆ. ಬಟ್ ಯಾವ್ಯಾವ ಡೇಟ್ ಅಂತೇಳಿ ನೀವು ನೋಡ್ಕೊರಿ. ಇಲ್ಲಿ ನೋಡ್ಬೋದು, ಸೀರಿಯಲ್ ನಂಬರ್ 1 D2034163, ಹೆಸರು ಗಿರೀಶ್ ಅಂತೇಳಿ. ಇವ್ರನ್ನ 13ನೇ ತಾರೀಕಿಗೆ ಕರೆದಾರೆ ನೋಡಿ. ಮಧ್ಯಾಹ್ನ 12 PM ಕರೆದಿದ್ದಾರೆ. ಒಂದು ದಿನಕ್ಕೆ 150 ಈ ಥರ ಎಕ್ಸ್ಟ್ರಾ ಲಿಸ್ಟ್ ಹಾಕಿದ್ದಾರೆ. ಇದರಲ್ಲಿ ನಿಮ್ಮ ಹೆಸರು ಇದ್ದಿರ್ಬೋದು. ನೋಡಿಕೊಂಡು ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಮಾಡಿಕೊಂಡು ನಿಮ್ಮ ಡೇಟಿಗೆ ನೀವು ವೆರಿಫಿಕೇಷನ್ಗೆ ಹೋಗ್ರಿ ಅಂತ ಹೇಳುತ್ತಾ ನಾವು ನೋಡ್ಕೊಳ್ಳಿ. ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ರು, ನೀವು ಸ್ವಲ್ಪ ಜೂಮ್ ಮಾಡಿಕೊಂಡು ನಿಧಾನಕ್ಕೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೀಡ್ ತೊಗೊಂಡಿರ್ತೀನಿ. ನೀವು ಜೂಮ್ ಮಾಡಿಕೊಂಡು ಸ್ಕಿಪ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಇದು ಚಾಲನಾ ವೃತ್ತಿ ಪರೀಕ್ಷೆ ಈಗಾಗಲೇ ಹುಮನಾಬಾದು ಮತ್ತು ಹಾಸನದಲ್ಲಿ ನಡಿಬೇಕಂಥೇಳಿ ಶೆಡ್ಯೂಲ್ ಆಗಿದೆ. ಯಾವ ಡೇಟ್ ಅಂತೇಳಿ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಅಲ್ಲಿನ್ನೂ ವರ್ಕ್ ನಡೀತಾ ಇದೆ. ಮೇ ಬಿ ಈ ತಿಂಗಳು ಕಲಿಬೋದು, ಈ ತಿಂಗಳು ಕಳೆದು ಮುಂದಿನ ತಿಂಗಳಿಂದ ಆಗ್ಬೋದು ಅನ್ಕೋತೀನಿ. ಯಾಕಂದರೆ ಈಗಾಗಲೇ ಎಲೆಕ್ಷನ್ ಮುಗೀತು, ಕೋಡ್ ಆಫ್ ಕಂಡಕ್ಟು ಕ್ಲಿಯರ್ ಆಗಿದೆ. ಇವಾಗ ಆಯ್ಕೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಲ್ಲಿ ಆಯ್ಕೆ ಸಮಿತಿಯನ್ನು ನೇಮಕಾತಿ ಮಾಡ್ತಾಯಿದ್ದಾರೆ. ಅಂದರೆ ಇವಾಗೆಲ್ಲ ಆಫೀಸರ್ಗಳು ಆ ಕಡೆಯಿಂದ ಆ ಕಡೆ ಎಲ್ಲ ಟ್ರಾನ್ಸ್ಫರ್ ಆಗ್ತಿರ್ತಾರೆ. ಆಗಿದ್ಮೇಲೆ ಅಲ್ಲಿ ಯಾರ್ಯಾರು ಇರಬೇಕು ಅಂದರೆ ಆಯ್ಕೆ ಮಾಡೋದಕ್ಕೆ ಟೆಸ್ಟು ನೋಡೋದಕ್ಕೆ ಒಂದೇ ಅಧಿಕಾರಿಗಳು ಪೂರ್ತಿ ಮುಗಿಯಗಂಟ ಇರಲ್ಲ. ವೀಕ್ಲಿ ಒಂದು ಟೈಮು, 15 ದಿನಕ್ಕೆ ಒಂದು ಟೈಮು ಎಲ್ಲ ಸಿಬ್ಬಂದಿಗಳನ್ನು ಚೇಂಜ್ ಮಾಡ್ತಾರೆ. ಯಾವುದೇ ಒಂದು ರೀತಿ ಅವ್ಯವಹಾರ ನಡಿಬಾರ್ದು ಅಂಥೇಳಿ ಒಬ್ಬರೇ ಫಿಕ್ಸ್ ಇದ್ದರೆ ಎಲ್ಲ ಇದು ಮಾಡ್ಕೊತಾರೆ ಅಂಥೇಳಿ ವೀಕ್ಲಿ ಒಂದು ಟೈಮ್, 15 ದಿನಕ್ಕೆ ಒಂದು ಟೈಮು ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಚೇಂಜ್ ಮಾಡ್ತಿರ್ತಾರೆ. ಯಾವ ಡೇಟಿಗೆ ಯಾವ ಸಿಬ್ಬಂದಿಗಳು ಬರಬೇಕು, ಏನು ಎತ್ತು ಅಂಥೇಳಿ ಎಲ್ಲ ಶೆಡ್ಯೂಲ್ ರೆಡಿ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಯಾರ್ಯಾರ್ದು ವೆರಿಫಿಕೇಷನ್ ಮುಗಿದಿದೆ ಆದಷ್ಟು ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳುತ್ತಾ, ಜೊತೆಗೆ ಯಾರ್ಯಾರ್ದು ಇನ್ನೂ ಈಗ ಆಲ್ರೆಡಿ ಎಲ್ಲರಿಗೂ SMS ಕಳಿಸಿದ್ದಾರೆ. ಇದ್ರಾಗ ಏನು ಲಿಸ್ಟ್ ಬಿಟ್ಟಿದ್ದಾರೆ, ಈ ಲಿಸ್ಟಲ್ಲಿ ಇರೋದು ಎಲ್ಲ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ನೀವು ಇವಾಗಲೇ ನಿಮ್ಮದು ಕರೆಪತ್ರನ ಡೌನ್ಲೋಡ್ ಮಾಡ್ಕೋಬೋದು. ಯಾವ ಡೇಟಿಗೆ ಇದೆ ಅಂಥೇಳಿ ನೋಡ್ಕೊಳ್ಳಿ. ಇದನ್ನು ಹೆಚ್ಚುವರಿ ಲಿಸ್ಟ್ ಏನು ಬಿಟ್ಟಿದ್ದಾರೆ ಎಲ್ಲರಿಗೆ ಮಧ್ಯಾಹ್ನ 12 ಗಂಟೆಯಿಂದ ವೆರಿಫಿಕೇಷನ್ ಇರುತ್ತೆ. ಆ ಡೇಟಲ್ಲಿ ನೋಡ್ಕೊಳ್ಳಿ. ಇದನ್ನೆಲ್ಲ ಶಾಂತಿನಗರ್ ಬೆಂಗಳೂರಲ್ಲಿ ವೆರಿಫಿಕೇಷನ್ ನಡೀತಾ ಇದೆ. ಅಲ್ಲಿಗೆ ಬಂದು ವೆರಿಫಿಕೇಷನ್ ಮಾಡಿಕೊಂಡು ನಿಮಗೆ ಯಾವ ಟ್ರ್ಯಾಕ್ ಬೇಕು, ಹುಮನಾಬಾದ್ ಬೇಕೋ ಅಥವಾ ಹಾಸನ ಬೇಕು ಅಂತೇಳಿ ಆಪ್ಷನ್ ಇರುತ್ತೆ. ನೀವು ಬೇಕಾಗಿರೋದು ಆಯ್ಕೆ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಸ್ವಲ್ಪ ಸ್ಪೀಡಾಗಿ ತೊಗೊತಾ ಇದ್ದೀನಿ, ನೀವು ಸ್ಲೋ ಆಗಿ ಸ್ಕಿಪ್ ಮಾಡಿಕೊಂಡು ನೋಡಿ ಅಂತ ಹೇಳುತ್ತಾ, ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಮಾಹಿತಿನ ಹಾಕ್ತೀನಿ. ಜೊತೆಗೆ ನಾನು ರಸ್ತೆ ಸಂಚಾರ ಚಿಹ್ನೆಗಳನ್ನು ಆದಷ್ಟು ವಿಡಿಯೋ ಮಾಡಿದ್ದೀನಿ. ಮತ್ತು ಇನ್ನೊಂದು 3-4 ಮಾಡಬೇಕಂತಿದೆ.
ನೋಡ್ತೀನಿ ಯಾವ ಹೊಸ ಸಿಗ್ನಲ್ಗಳಿರ್ತವೆ, KSRTCಯಲ್ಲಿ ಯಾವ ಥರ ಕೇಳ್ತವ್ರೆ ಯಾವ ಥರ ರೆಫರ್ ಮಾಡ್ತಾಯಿದ್ದೀನಿ, ಮಾಡಿಬಿಟ್ಟು ಮಾಡ್ತೀನಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ. ಇದರ ಜೊತೆಗೆ ಈ ಒಂದು ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಖಂಡಿತವಾಗಿ ಕಾಮೆಂಟಲ್ಲಿ ಕೇಳಿ, ಅದಕ್ಕೆ ನಾನು ಮಾಹಿತಿ ಕೊಡ್ತೀನಿ. ಜೊತೆಗೆ ನಿಮ್ಮ ಕೆಲವು ಫ್ರೆಂಡ್ಗಳಿಗೆ ಅವರಿಗೂ SMS ಬಂದಿರಲ್ಲ, ಅವರಿಗೂ ಗೊತ್ತಿರಲ್ಲ, ಕೆಲವರು ಹಳ್ಳಿ ಊರಲ್ಲಿರ್ತಾರೆ, ಅವರಿಗೇನು ಗೊತ್ತಾಗಲ್ಲ ಕಡಿಮೆ ಮಾಹಿತಿ. ಸೊ ಅವರಿಗೂ ಶೇರ್ ಮಾಡಿ, ನಿಮ್ಮ ಒಂದು ಶೇರ್ಲಿಂದ ಪಾಪ ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತಾ ನೋಡಿ ಸ್ನೇಹಿತರೆ. ಮುಂಚೆ ಏನು ಸೈಡಲ್ಲಿ ಬಿಟ್ಟಿದ್ರು ಅದೇ ಸೇಮ್ ಸೈಡಲ್ಲೂ ಅದಕ್ಕೇ 100 ಜನ 50 ಜನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದಾರೆ. ನೋಡ್ಕೊಳ್ಳಿ, ನಿಮ್ಮ ಹೆಸರು ಕೂಡ ಇದ್ದರೆ. ನಿಮ್ಮ ಕರೆಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಹತ್ರ ಅಪ್ಲಿಕೇಶನ್ಕ್ಕಿಂತ ಫಾರ್ಮ್ ಇಲ್ಲ ಅಂದರೆ ಅದು ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ನಿಮ್ಮದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಇದ್ದಿತ್ತಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಾಂದರೆ ಜನರಲ್ ಹಾಕ್ಕೊತಾರೆ. ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಹಳೆಯದು, ಹೊಸದೇನು ಬೇಕಾಗಿಲ್ಲ, ಹಳೆಯದು ಇನ್ಕಮ್ ಸರ್ಟಿಫಿಕೇಟು. ಜೊತೆಗೆ ಕನ್ನಡ ಮಾಧ್ಯಮ ಇದ್ದರೆ ಹಾಕ್ಕೊಳ್ಳಿ, ಆಮೇಲೆ ಗ್ರಾಮೀಣ ಇದ್ದರೆ ಹಾಕ್ಕೊಳ್ಳಿ, ಆಮೇಲೆ ಯೋಜನೆ ನಿರಾಶ್ರಿತ, ಆಮೇಲೆ 371, ಆಮೇಲೆ ಯಾರಾದರೂ ಇಲಾಖಾ ಅಭ್ಯರ್ಥಿ ಇದ್ದರೆ ಇಲಾಖಾ ಅಭ್ಯರ್ಥಿ ಅಂತೇಳಿ. ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮದೇನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಐತಲ್ಲ ಅದ್ರ ಒಳಗಡೆ ತೊಗೊಂಡು ಇರಬೇಕು. ಇವಾಗ ಹೊಸ ತೊಗೊಂಡಿದ್ದು ಯಾವುದು ತೊಗೊಳ್ಳಲ್ಲ, ಅವರು ಎಲ್ಲ ಹಳೆಯದೇ ಬೇಕು. ಹೊಸದೇನಪ್ಪ ಅಂದರೆ DL ಮತ್ತು ಕಂಡಕ್ಟರ್ ಲೈಸೆನ್ಸು, ಹಳೆಯದು ಮತ್ತು ಹೊಸದು ಎರಡೂ ಬೇಕಾಗ್ತದೆ. ಹಳೆ DL ನಿಮ್ಮ ಹತ್ರ ಇಲ್ಲ ಅಂದರೆ RTO ಆಫೀಸಲ್ಲಿ ಹೋಗಿ DL ಎಕ್ಸ್ಟ್ರಾ ಟು CL ಎಕ್ಸ್ಟ್ರಾ ಟು ಅವು ಸಿಗ್ತವೆ, ಅವು ತಕ್ಕೊಳ್ಳಿ. ಅವು ತೊಗೊಂಡು ಬಂದರೆ ನಿಮ್ಮದು ವೆರಿಫಿಕೇಷನ್ ಆಗುತ್ತೆ. ನಿಮ್ಮ ಹತ್ರ ಹಳೆ DL ನೀವು ತಂದಿಲ್ಲ ಅಂತಂದರೆ ವೆರಿಫಿಕೇಷನ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ನೀವು ಹಳೆ DL ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದನ್ನು ಹಳೆ DL ಜೆರಾಕ್ಸ್ ಇತ್ತಂದರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ, ಜೆರಾಕ್ಸ್ ಮೇಲೆ ನಡೆಯುತ್ತೆ. DL ಎಕ್ಸ್ಟ್ರಾ ಟು ಏನು ಬೇಕಾಗಿಲ್ಲ. ಸೊ ಹಳೆ ಜೆರಾಕ್ಸ್ ಇಲ್ಲ ಅಂತಂದರೆ ನೀವು RTO ಆಫೀಸ್ಗೆ ಹೋಗಿ ಎಕ್ಸ್ಟ್ರಾ ತರಲೇಬೇಕಾಗುತ್ತೆ. ಚಾಲನಾವರ್ತಿ ಪರೀಕ್ಷೆನ ಇನ್ನೇನು ಡೇಟ್ ಅನೌನ್ಸ್ ಮಾಡೋರಿದ್ದಾರೆ, ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೇ ಬಿ ಮುಂದಿನ ತಿಂಗಳು ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಡೇಟ್ ಏನಾದರೂ ಆಗಿದರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ. ಇನ್ನು ಅವ್ರದ್ದು ಸ್ವಲ್ಪ ಕೆಲಸಗಳಿದ್ದಾವೆ, ಕಂಪ್ಲೀಟ್ ಮಾಡ್ಕೊತಾ ಇದ್ದಾರೆ. ನೇಮಕಾತಿದು ಟೀಮ್ ಏನದ ಟೀಮ್ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾಯಿದೆ, ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಪ್ರಾರಂಭ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಯಾರ್ಯಾರು ವೆರಿಫಿಕೇಷನ್ ಮುಗ್ದಿದ್ದು ನೀವು ಆದಷ್ಟು ನಿಮ್ಗೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಟ್ರಕ್ ಟ್ರೈನಿಂಗ್ ತೊಗೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವೆಷ್ಟೇ ಗಾಡಿ ಓಡಿಸಿದ್ರು, ನಾವು ಎಷ್ಟೇ ಕನ್ಫರ್ಮ್ ಇದ್ರೂ, ಎಂಥ ಗಾಡಿ ಇದ್ರೂ ನಾನು ಓಡಿಸ್ತೀನಿ ಅನ್ನೋ ಧೈರ್ಯ ಇದ್ರೂ ಕೂಡ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳೋದು ಉತ್ತಮ ಅಂತ ನನಗನ್ನಿಸ್ತದೆ. ಯಾಕಂದರೆ ಹಿಂದೆ KSRTCಯಲ್ಲೆಲ್ಲ ಭಾಳಷ್ಟು ಜನ 40-45 ತೊಗೊಂಡವ್ರಿಗೂ ಜಾಬ್ ಆಗಿಲ್ಲ, ಅಷ್ಟೊಂದು ಕಾಂಪಿಟೇಷನ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಈ ಮಾಹಿತಿ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆನೂ ನೀವು ಕಾಮೆಂಟಲ್ಲಿ ಹೇಳ್ಬೋದು. ಡೌಟ್ಸ್ಗಳೇನಾದ್ರೂ ಕೇಳ್ಬೋದು, ಅದಕ್ಕೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.